ಶಂಕರ್ ಸರ್ ಅವರು ಎಲ್ಲರಿಗೂ ಗೊತ್ತಿದೆ. ನಾರಾವಿ ಪ್ರಭಾಕರ್ ರಾವ್ ಅವರು ಮತ್ತು ರಮಾದೇವಿಯವರ ಮಗನಾಗಿ 1966ರಲ್ಲಿ ಕಾರ್ಕಳ ತಾಲೂಕು ನಾರಾವಿಯಲ್ಲಿ ಜನಿಸಿದ ಇವರು ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ನಾರಾವಿಯಲ್ಲಿ, ಪ್ರೌಢ ಶಿಕ್ಷಣವನ್ನು ನಾರಾವಿ ಪ್ರೌಢಶಾಲೆಯಲ್ಲಿ, ಪದವಿ ಪೂರ್ವ ಪದವಿ ಶಿಕ್ಷಣವನ್ನು ಮಹಾವೀರ ಕಾಲೇಜಿನಲ್ಲಿ, BEdನ್ನು ಶಿಕ್ಷಕ ಮಹಾವಿದ್ಯಾಲಯ ಮಂಗಳೂರಿನಲ್ಲಿ ಪೂರೈಸಿದವರು. ಧಾರವಾಡ ವಿಶ್ವವಿದ್ಯಾನಿಲಯದಲ್ಲಿ MA ಕೂಡ ಪಡೆದುಕೊಂಡಿದ್ದಾರೆ. 1994 ವೃತ್ತಿ ಜೀವನಕ್ಕೆ ಪಾದಾರ್ಪಣೆಗೈದ ಇವರು ನಾರಾವಿ ಪ್ರೌಢಶಾಲೆ, ಹೊಸಮಾರು ಪ್ರೌಢಶಾಲೆ, ಬೋರ್ಕಟ್ಟೆ ಪ್ರೌಢಶಾಲೆಗಳಲ್ಲಿ ಸುಮಾರು 6 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ತದನಂತರ 1998ರಿಂದ ರಾಮಕೃಷ್ಣ ಅನುದಾನಿತ ಪ್ರೌಢಶಾಲೆ ಇಲ್ಲಿ ಗಣಿತ ವಿಜ್ಞಾನ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಇದೇ ಬರುವ ತಿಂಗಳು ಏಪ್ರಿಲ್ ತಿಂಗಳಲ್ಲಿ ರಿಟೈರ್ಡ್ ಕೂಡ ನಿವೃತ್ತರು ಕೂಡ ಆಗಲಿಕ್ಕಿದ್ದಾರೆ. ಬಹುಮುಖ ಪ್ರತಿಭಾನ್ವಿತರು, ಒಳ್ಳೆಯ ಹಾಡುಗಾರರು, ಉತ್ತಮ ವಾಗ್ಮಿಗಳು. ಅದೆಷ್ಟೋ ಮಕ್ಕಳಿಗೆ ಗಣಿತದಲ್ಲಿ ಉತ್ತಮ ರೀತಿಯಲ್ಲಿ ತರಬೇತಿ ನೀಡಿ 100ರಲ್ಲಿ 100 ಗಣಿತದಲ್ಲಿ 100 ಅಂಕಗಳು ಪಡೆಯಬೇಕು ಅಂದರೆ ಸುಲಭ ಸಾಧ್ಯ. ಅಂತಹ ಒಂದು ಕೆಲಸವನ್ನು ನಿಷ್ಠೆಯಿಂದ ಆ ಒಂದು ಹಳ್ಳಿಯಲ್ಲಿ ಬಡತನದಿಂದ ಬಂದಂಥ ಮಕ್ಕಳಿಗೆ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ 100ರಲ್ಲಿ 100 ಪಡೆದವರನ್ನ ಯಾರೂ ತಗೊಳ್ಳೋದಿಲ್ಲ. ಸರ್ಕಾರಿ ಶಾಲೆ ಅನುದಾನಿತದಲ್ಲಿ 0 10 ಒಳಗೆ ಈ ರೀತಿಯ ಕೆಟಗರಿಯ ಮಕ್ಕಳನ್ನು ಕೂಡ ತಗೊಂಡವರಿಗೆ ಒಳ್ಳೆಯ ರೀತಿಯಲ್ಲಿ ವಿದ್ಯಾಭ್ಯಾಸವನ್ನು ಕೊಟ್ಟು ಒಂದು ಗಣಿತದಲ್ಲಿ 100ರಲ್ಲಿ 100 ಬರಬೇಕು ಅಂದರೆ ಸುಲಭ ಕೆಲಸ ಅಲ್ಲ. ಮಾತ್ರ ಅಲ್ಲದೆ ಅದೆಷ್ಟೋ ಧಾರ್ಮಿಕ ಕಾರ್ಯಕ್ರಮಗಳು, ಬ್ರಹ್ಮಕಲಶೋತ್ಸವ ಎಲ್ಲ ಚಟುವಟಿಕೆಗಳಲ್ಲಿ ಪ್ರಾರ್ಥನೆ ಆಡೋದು ಯಾರು ಅಂತ ಹೇಳಿದರೆ ಅದು ಶ್ರೀಯುತ ರವಿಶಂಕರ್ ಸರ್. ಹಿಂದುಗಡೆ ರವೀಂದ್ರ ಮಹರ್ಷಿ ಇದ್ದಾರೆ. ಅವರು ಆವಾಗ ಕೆಲಸಕ್ಕೆ ಸೇರುವಾಗಲೇ ಅವರನ್ನು ಕರೆದುಕೊಂಡು ಹೋಗೋದು, ಎಲ್ಲಿ ಬನ್ನಿ ರವಿಶಂಕರ್, ಈಗ ನನ್ನನ್ನು ಕೂಡ ಅದರ ನಂತರ. ಹಾಗೆ ಆ ರೀತಿಯಲ್ಲಿ ಸಮಾಜಮುಖಿಯಾಗಿ ತೇರಿಕೊಂಡು ಭಜನೆ ಅಂದರೆ ಬಹಳ ಶ್ರೇಷ್ಠ ಅಂತ ನಮಗೆ ವಿಭಜನೆಯನ್ನು ಹೋಗಲಿತ್ತು ಗೊತ್ತಿದೆ, ಅದರ ಬಗ್ಗೆ ನಾನು ಹೇಳುವುದಿಲ್ಲ. ಈ ರೀತಿ ಭಜನೆ ಪ್ರಿಯರವರು ದೇವಸ್ಥಾನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಭಜನೆ ಹಾಡುವ ಮುಖೇನ ನಮಗೆಲ್ಲರಿಗೂ ಬಹಳ ಗುರುತಿಸಿಕೊಂಡವರು ಶ್ರೀಯುತ ರವಿಶಂಕರ್ ಸರ್ ಅವರು. ಬಹಳ ಪ್ರೀತಿಯ ಮಾಸ್ಟ್ರು ಅವರು. ಕೊನಾಜೆಯಲ್ಲಿದ್ದರು, ಈಗ ಮಂಗಳೂರಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾರೆ. ಈ ತಿಂಗಳಲ್ಲಿ ರಿಟೈರ್ಡ್ ಆಗ್ತಾರೆ. ಅವರು ಮಾಡಿದಂಥ ಈ ಪರಿಸರದಲ್ಲಿ ಸೇವೆಗಳನ್ನು ನಾವು ಮನಗಂಡು ಇವತ್ತು ಅವರಿಗೆ ಕಾರುಣ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ರವಿಶಂಕರ್ ಸರ್ ಅವರನ್ನು ಅಭಿನಂದಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇನೆ. ಸಮಾರಂಭದ ಅಧ್ಯಕ್ಷರಾದ ಅನಂತ ಕೆ ಅಸಾಯಿಗೊಳಿಯವರೇ, ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ವಿದ್ಯಾರ್ಥಿಗಳೇ, ಪೋಷಕ ಬಂಧುಗಳೇ, ನಾನು ಹರೇಕಳಕ್ಕೆ ಬಂದು 27 ವರ್ಷ 4 ತಿಂಗಳಾಯಿತು. 1998 ಇಸ್ವಿ ಡಿಸೆಂಬರ್ 14 ತಾರೀಕಿಗೆ ನಾನು ಹರೇಕಳಕ್ಕೆ ಫಸ್ಟ್ ಬಂದದ್ದು. ಊರಲ್ಲಿ 6 ವರ್ಷ ಫ್ರೀ ಸರ್ವಿಸ್ ಮಾಡಿದೆ, 500 ರೂಪಾಯಿ ಸಂಬಳಕ್ಕೆ. ನಾನು ಕಲಿತ ಶಾಲೆಯಲ್ಲಿ ಒಂದು 6 ತಿಂಗಳು. ಮತ್ತು ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 3 ವರ್ಷ ಗೌರ್ಮೆಂಟ್ ಹೈಸ್ಕೂಲ್ ಹೊಸಮಾರು ಅಲ್ಲಿ ಸ್ಯಾಂಕ್ಷನ್ ಆಯಿತು. ಆಗ ನಮ್ಮ ತಂದೆ ಹತ್ರ ಬಂದು, ಇದು ನಮಗೆ ಬರಡು, ನನ್ನ ತಂದೆ ದಾನ ಧರ್ಮ ಮಾಡೋದ್ರಲ್ಲಿ ಮುಂದೆ. ನಮ್ಮ ತಂದೆ 50 ವರ್ಷ ಜ್ಯೋತಿಷ್ಯ ಹೇಳ್ತಿದ್ರು. ಯಾರ ಹತ್ರವೂ ಕೂಡ 5 ಪೈಸೆ ಹಣ ತಗೊಳ್ಳಿಲ್ಲ. ನಮ್ಮನೆಗೆ ಬಂದವರು ತಂದೆ ತೀರುವಾಗ ನಮ್ಮ ಮನೆಯಲ್ಲಿ ಜಾತಕ ಎಷ್ಟು ಉಂಟು ಹೇಳಿದರೆ 18,000 ಜಾತಕ ಉಂಟು. ತಂದೆ ತೀರುವಾಗ 98 ಪುಸ್ತಕ ಮನೇಲಿ ಇಟ್ಟಿದ್ದೇನೆ. ಎಲ್ಲ ಬಂದವರಿಗೆ ಊಟ, ಚಹಾ, ತಿಂಡಿ ಎಲ್ಲ ಫ್ರೀ ಕೊಟ್ಟು ತಂದೆ. ಅದು ಅಲ್ಲದೆ ಯಾರು ಬಡವರು ಬಂದರೆ ನನ್ನ ಅಮ್ಮನಿಗೂ ಮತ್ತು ನಮಗೆ ಯಾರಿಗೂ ಗೊತ್ತಾಗದಾಗೆ ಗುಟ್ಟಲ್ಲಿ ಹಣ ಕೊಡ್ತಿದ್ದವರು ನಮ್ಮ ತಂದೆ. ಎಷ್ಟೋ ಸನ್ಮಾನಗಳಿದ್ದರೂ ಕೂಡ ನನ್ನ ತಂದೆ ನಾನು ತ್ಯಾಗಂ ಅಂತ ಹೇಳಿದೆ, ಸನ್ಮಾನ ಬೇಡ, ಯಾಕಂದ್ರೆ ತಂದೆಗೂ ನಮ್ಮ ಇಷ್ಟ, ನನಗೂ ಇಷ್ಟ ಇಲ್ಲ ಅಂತ ಹೇಳಿದೆ. ಆದರೂ ಈ ವರ್ಷ ಕೊನೆಯ ವರ್ಷ ಆಗಿರೋದ್ರಿಂದ ನಿಮ್ಮ ಮೇಲೆ ಕಾರುಣ್ಯ ಫೌಂಡೇಶನ್ ಅವರ ಪ್ರೀತಿ ವಿಶ್ವಾಸಕ್ಕೆ ತಲೆಬಾಗಿ ನಾನಿವತ್ತು ಈ ಸನ್ಮಾನವನ್ನು ಸ್ವೀಕರಿಸ್ತೇನೆ. ಈ ಸನ್ಮಾನವು ನನಗೆ ಕಲಿಸಿದಂಥ ವಿದ್ಯೆ ಕಲಿಸಿದಂಥ ಗುರುಗಳಿಗೂ ಹಾಗೂ ನನಗೆ ಅನ್ನ ಕೊಟ್ಟಂಥ ರಾಮಕೃಷ್ಣ ಪ್ರೌಢಶಾಲೆಗೂ ಹಾಗೂ ನನ್ನ ಹೆತ್ತವರಿಗೂ ಈ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ನಿಮಗೆಲ್ಲರಿಗೂ ಈ ಕಾರುಣ್ಯ ಫೌಂಡೇಶನ್ ವತಿಯಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನ್ನು, ಈ ಕಾರುಣ್ಯ ಫೌಂಡೇಶನ್ ಇನ್ನು ಮುಂದೆ ಹೆಚ್ಚು ಇಂತಹ ಮನುಷ್ಯತ್ವ, ಮಾನವೀಯ ಮೌಲ್ಯಗಳನ್ನು ಬೆಳೆಸುವಂಥ ಗುಣಗಳನ್ನು ಬೆಳೆಸಿಕೊಂಡು ಇನ್ನೂ ಹೆಚ್ಚಿನ ಸೇವೆ ಮಾಡುವಂತಹ ಶಕ್ತಿಯನ್ನು ಭಗವಂತ ಕೊಡಲಿ ಹಾರೈಸುತ್ತಾ ಈ ಕಾರುಣ್ಯ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳಿಗೆ ತಲೆಬಾಗಿ ವಂದಿಸುತ್ತಾ ನನ್ನ ಮಾತನ್ನು ಹಾಡಿನೊಂದಿಗೆ ಕೊನೆಗೊಳಿಸ್ತೇನೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಇಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು, ಇಂದು ನಾ ಹಾಡಿದರು ಎಂದಿನಂತೆಯೇ ಕುಳಿತು
ಕೇಳುವಿರಿ ಸಾಕೆನಗೆ ಅದುವೆ ಬಹುಮಾನ. ಹಾಡು ಹಕ್ಕಿಗೆ ಬೇಕೇ, ಹಾಡು ಹಕ್ಕಿಗೆ ಬೇಕೆ ಬಿರುದು ಸನ್ಮಾನ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಎಲ್ಲ ಕೇಳುವಿರೆಂದು ನಾನು ಹಾಡುವುದಿಲ್ಲ. ಹಾಡುವುದು ಅನಿವಾರ್ಯ ಕರ್ಮ ನನಗೆ, ಕೇಳುವವರಿಹರೆಂದು ಕೇಳುವವರಿಹರೆಂದು ನಾ ಬಲ್ಲೆ ಅದರಿಂದ. ಹಾಡುವೆನು ಮೈ ತುಂಬಿ ಎಂದಿನಂತೆ, ಯಾರು ಕಿವಿ ಮುಚ್ಚಿದರು, ಯಾರು ಕಿವಿ ಮುಚ್ಚಿದರು ನನಗಿಲ್ಲ ಚಿಂತೆ. ಎದೆ ತುಂಬಿ ಹಾಡಿದೆನು ಅಂದು ನಾನು, ಮನವಿಟ್ಟು ಕೇಳಿದಿರಿ ಇಲ್ಲಿ ನೀವು. ಎದೆ ತುಂಬಿ ಹಾಡಿದೆನು ಅಂದು ನಾನು. ವಂದನೆಗಳು.